ಹಲೋ ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಒಂದು ಪಕ್ಷಿಧಾಮದ ಬಗ್ಗೆ. ಸೊ ನಾನು ಇಲ್ಲಿ ಶೇರ್ ಮಾಡ್ತಾ ಇರೋ ವೀಡಿಯೋ ಕರ್ನಾಟಕದ ಒಂದು ಸುಪ್ರಸಿದ್ಧ ಪಕ್ಷಿಧಾಮ ಅಂತ ಕರೆಯಲ್ಪಡುವ ರಂಗನತಿಟ್ಟು ಪಕ್ಷಿಧಾಮ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಒಂದು ಅದ್ಭುತವಾದ ಪಕ್ಷಿಧಾಮ ಅಂತಲೇ ಕರಿಬೋದು. ಬಹಳ ಪ್ರಭೇದದ ಪಕ್ಷಿಗಳು ಇಲ್ಲಿ ಬರ್ತವೆ. ನಾವು ಸೀಸನ್ ಅಂತ ಏನು ಕರಿತೀವಿ, ಆ ಟೈಮಲ್ಲಿ ಬರಲಿಲ್ಲ ಅಂದ್ರೂ ಅನೇಕ ಪ್ರಭೇದದ ಪಕ್ಷಿಗಳು ನಮಗೆ ನೋಡೋಕ್ಕೆ ಸಿಕ್ತು. ಒಂದು ಮನಸ್ಸಿಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡ್ತು. ಭಾಳ ಖುಷಿಯಾಯಿತು ನೋಡಿ ಕೂಡ. ಈ ರಂಗನತಿಟ್ಟು ಪಕ್ಷಿಧಾಮ ಸುಮಾರು 40 ಎಕರೆ ಜಾಗದಲ್ಲಿ ಹರಡಿದೆ. ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಪಕ್ಷಿಧಾಮ ಅಂತ ಕರೆದ್ರೂ ತಪ್ಪಿಲ್ಲ. ನಾವು ಈ ಪಕ್ಷಿಧಾಮದ ಬಗ್ಗೆ ಹೆಚ್ಚು ತಿಳಿಲೇಬೇಕು ಅಂದರೆ ಬೋಟ್ ಪ್ರವಾಸ ಮಾಡಲೇಬೇಕು. ಮಾಡಿದಷ್ಟು ಆಸಕ್ತಿ, ಕುತೂಹಲ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ಅಷ್ಟು ವಿವಿಧ ರೀತಿಯ ಪಕ್ಷಿ ಪ್ರಭೇದಗಳು ನಿಮಗೆ ಕಾಣಕ್ಕೆ ಸಿಗ್ತವೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಏನು ಹೇಳಬೇಕು ಅಂದರೆ, ಬೋಟ್ ಪ್ರವಾಸ ಮಾಡ್ತಿದ್ದಾಗೇ ನಾನೇನೂ ಇಲ್ಲ ಅಂದು ಒಂದು 10ರಿಂದ 15 ಮೊಸಳೆಗಳನ್ನು ಕೂಡ ನೋಡಿದ್ದೀನಿ. ಹೌದು ವೀಕ್ಷಕರೇ, ಈ ಪಕ್ಷಿಧಾಮದಲ್ಲಿ ಸಿಕ್ಕಾಪಟ್ಟೆ ಮೊಸಳೆಗಳಿವೆ. ನೀವು ಒಂದು ಸರಿ ಪ್ರವಾಸ ಮಾಡಿದಾಗ ನಿಮಗೂ ಇದರ ಅನುಭವ ಖಂಡಿತ ಆಗೇ ಆಗುತ್ತೆ ಅಂತ ನಾನು ಹೇಳಬಯಸ್ತೇನೆ. ನಾನು ಕೇಳಿದಾಗೆ ಇಲ್ಲಿ ಆಲ್ಮೋಸ್ಟ್ 170 ವಿವಿಧ ಪ್ರಭೇದದ ಹಕ್ಕಿಗಳಿದೆ ಅಂತ ಗೊತ್ತಾಯಿತು. ಅದರಲ್ಲಿ ಪೇಂಟೆಡ್ ಸ್ಟಾಕ್ಸ್, ಕಿಂಗ್ ಫಿಶರ್, ಇಂಡಿಯನ್ ರಾಲರ್ಸ್, ಪೆಲಿಕನ್ಸ್, ಸ್ಪೂನ್ ಬೆಲ್, ಹೀಗೆ ಅನೇಕ ಪ್ರಭೇದದ ಪಕ್ಷಿಗಳು ಇಲ್ಲಿ ನೋಡಕ್ಕೆ ಸಿಗ್ತವೆ. ಸೊ ನಾನು ಕೇಳಿದಾಗೆ ಡಿಸೆಂಬರ್ ತಿಂಗಳಲ್ಲಿ ಅನೇಕ ದೇಶಗಳಿಂದ ಪಕ್ಷಿಗಳು ಇಲ್ಲಿಗೆ ವಲಸೆ ಬರ್ತವೆ. ಇಲ್ಲಿ ವಲಸೆ ಬಂದು ಸಂತಾನೋತ್ಪತ್ತಿ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲಿ ತಮ್ಮ ದೇಶಗಳಿಗೆ ಮತ್ತೆ ಹೊರಡ್ತವೆ. ಅಂದರೆ ಹೊರಡಬೇಕಂದ್ರೆ ತನ್ನ ಮರಿಗಳೊಂದಿಗೆ ತಾಯ್ನಾಡಿಗೆ ವಾಪಸ್ ಆಗ್ತವೆ. ಸೊ ಈ ಪ್ರಕ್ರಿಯೆ ಅನ್ನೋದು ನಿರಂತರ. ಯಾಕಂದರೆ ಮತ್ತೆ ಮುಂದಿನ ಡಿಸೆಂಬರಲ್ಲಿ ಇಲ್ಲಿ ಭೇಟಿ ಕೊಡ್ತವೆ, ಸಂತಾನೋತ್ಪತ್ತಿ ಮಾಡಿಕೊಂಡು ಮತ್ತೆ ಮರಿಗಳೊಂದಿಗೆ ತನ್ನ ತಾಯ್ನಾಡಿಗೆ ವಾಪಸ್ ಹೋಗ್ತವೆ. ಒಂದು ಅದ್ಭುತ ಪ್ರಪಂಚ. ಆದ್ದರಿಂದ ವೀಕ್ಷಕರೇ, ಡಿಸೆಂಬರ್ ನಂತರ ನಮ್ಮಲ್ಲೂ ಹೇಗಿದ್ರು ಚಳಿಗಾಲ ಶುರುವಾಗಿರುತ್ತೆ. ಅಂಥ ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿ. ನೋಡಿ ವೀಕ್ಷಕರೇ, ಆವಾಗ ನಾನು ಹೇಳಿದ್ನಲ್ಲ ಮೊಸಳೆ ಇದೆ ಅಂತ, ನೋಡಿ ಯಾವ ರೀತಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಎಷ್ಟು ಅದ್ಭುತ ಹಕ್ಕಿಗಳು ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದು ಬೇರೆ ಲೋಕಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವಂಥ ಒಂದು ಅನುಭವ ನಿಮ್ಗಾಗತ್ತೆ. ಸೊ ನೀವು ಈ ಪಕ್ಷಿಧಾಮಕ್ಕೆ ಬರಬೇಕು ಅಂದರೆ ಒಂದು ಎಂಟ್ರೆನ್ಸ್ ಶುಲ್ಕ ಇದ್ದೇ ಇರುತ್ತೆ, ಅದು ಕೊಡಬೇಕಾಗತ್ತೆ. ಇನ್ನು ಬೋಟಿಂಗ್ ಮಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ಶುಲ್ಕ. ಸೊ ಬೋಟಿಂಗ್ ಶುಲ್ಕನೂ ನೀವು ಕೊಡಲೇಬೇಕಾಗತ್ತೆ. ನಾವು ಒಂದು ಒಳ್ಳೆ ಅನುಭವ ಸಿಗಲಿ ಅಂತ ಹೇಳಿಬಿಟ್ಟು ಬೆಳಗ್ಗೆ 6:30ಗೆ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹೌದು ವೀಕ್ಷಕರೇ, ಬೆಳಗಿನ ಜಾವ ಹಕ್ಕಿಗಳ ಸದ್ದು ಒಂದು ಬೇರೆ ಪ್ರಪಂಚನೇ ಅಲ್ವಾ. ವೀಕ್ಷಕರೇ, ಮಕ್ಕಳನ್ನ ಕರ್ಕೊಂಬಂದರೆ ಮಕ್ಕಳು ಕೂಡ ಭಾಳ ಎಂಜಾಯ್ ಮಾಡ್ತಾರೆ. ಯಾಕೆ ಹೇಳಿ, ಅವ್ರಿಗೊಂದು ಬೋಟಿಂಗ್ ಕೂಡ ಸಿಗುತ್ತೆ. ಇನ್ನು ಡಿಫ್ರೆಂಟ್ ಪ್ರಭೇದದ ಹಕ್ಕಿಗಳನ್ನ ನೋಡಿ ಅವರಲ್ಲೂ ಕುತೂಹಲ ಜಾಸ್ತಿ ಆಗುತ್ತೆ. ಅಂದರೆ ಈ ರೀತಿಯೂ ಹಕ್ಕಿಗಳಿದೆಯಾ, ಈ ಥರನೂ ಒಂದು ಪ್ರಪಂಚ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಭಾಳ ಖುಷಿ ಸಿಗುತ್ತೆ. ಇನ್ನು ವೀಕ್ಷಕರೇ, ನೀವು ಯಾರಾದರೂ ಆಲ್ರೆಡಿ ಈ ಪ್ಲೇಸ್ಗೆ ಭೇಟಿ ಕೊಟ್ಟಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಷಕರೇ ನೋಡಿ, ಈ ದೋಣಿ ಚಾಲಕ ಹೋಗ್ತಿದ್ದಾಗೇ ನಿಮಗೆ ಬಹಳ ಮಾಹಿತಿಯನ್ನು ಕೊಡ್ತಾನೆ. ಹಕ್ಕಿಗಳ ಹೆಸರು, ಯಾವಾಗ ಅದು ಈ ಪ್ರದೇಶಕ್ಕೆ ಬರುತ್ತೆ ಎಲ್ಲ ತಿಳಿಸ್ತಾನೆ. ನೋಡಿ, ಇಲ್ಲಿ ಒಂದು ಮೊಸಳೆ ಬಿಸಿಲಿಗೆ ಮೈಯೊಡ್ಡಿ ವಿಶ್ರಾಂತಿ ತೆಗೆದುಕೊಳ್ತಾ ಇದೆ. ಇನ್ನೇನು ನಮ್ಮ ಬೋಟು ಅದರ ಸಮೀಪ ಹೋಗ್ತಿದೆ ಅಂತ ಅದು ಗೊತ್ತಾಗ್ತಿದ್ದಾಗೇ ಅದು ನೀರಿನಲ್ಲಿ ಇಳಿದು ಕಣ್ಮರೆ ಆಗಿಬಿಡುತ್ತೆ. ನೋಡ್ತಾ ಇರಿ.
ನೋಡಿದ್ರಲ್ಲ. ಸೊ ವೀಕ್ಷಕರೇ, ಇನ್ಕ್ರೆಡಿಬಲ್ ಕರ್ನಾಟಕ ಅನ್ನುವಂಥ ಚಾನೆಲ್ ಮೂಲಕ ನಾನು ಕರ್ನಾಟಕ ಅನ್ನುವ ಒಂದು ಅದ್ಭುತ ಜಗತ್ತನ್ನು ಎಲ್ಲರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೂಡ ಬೇಕು. ಕೊನೆಯದಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.